वार्ताळि वार्ताळि वाराहि वराहि वराहमुखि अंदे अंदिनी नमः रुद्रे रुद्री नमः जम्बे जम्बिनी नमः मेहि मेहिनी नमः सर्वदुष्ट प्रदुष्टानां सर्वेषां सर्ववाक् चित्त चक्षुर्मुखगतिजिह्वां स्तम्भनं कुरु शीघ्रवश्यं कुरु ऐं ग्लौं है टाह 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 हूं बट स्वाहा। ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ। ನನ್ನ ಹೆಸರು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ, ಜ್ಯೋತಿಷ್ಯ ತೀರ್ಥಭಾಸ್ಕರ। ಇವತ್ತು ನೀವು ನೋಡ್ತಾ ಇರುವಂತಹ ಈ ಒಂದು ಸಾನ್ನಿಧ್ಯ ಶ್ರೀ ಪಾತಾಳ ವಾರಾಹಿ ಅಮ್ಮನವರ ಸಾನ್ನಿಧ್ಯ। ಇದು ಇರೋದು ಬೆಂಗಳೂರಿನ ಸಮೀಪದಲ್ಲೇ ಇರುವಂತಹ ಬನ್ನರ್ಘಟ್ಟ ಹತ್ರ ರಾಗಿಹಳ್ಳಿ ಪೋಸ್ಟ್ ಶಿವನಹಳ್ಳಿ ಗ್ರಾಮ, ಅದರ ಹತ್ರ ಇರುವಂತಹ ಭಂಡಾರಿಕೆರೆ ಎಂಬ ಕಲ್ಲು ಕರಿಯಪ್ಪನ ದೊಡ್ಡಿ ಎಂಬ ಒಂದು ಗ್ರಾಮದಲ್ಲಿ ಬೆಟ್ಟದ ಮೇಲೆ ಶ್ರೀ ಜಗನ್ಮಾತೆ ಕುಬೇರ ಮಹಾಲಕ್ಷ್ಮಿ ಸಹಿತಲಾಗಿ ಉನ್ಮತ್ತ ಭೈರವನ ಯುಕ್ತದೊಂದಿಗೆ ಶ್ರೀ ವಾರಾಹಿ ದೇವತೆ ಇಲ್ಲಿ ಬಂದು ನೆಲೆಸಿದ್ದಾಳೆ। ಈ ಬೃಹತ್ ವಾರಾಹಿ ಅಮ್ಮನವರು ವಿಶೇಷವಾಗಿ ತಾವು ಏನು ಕೇಳ್ತಿರೋ ಅದನ್ನೆಲ್ಲವನ್ನು ಕೊಡುವಂತಹ ದೇವತೆಯಾಗಿದ್ದಾಳೆ। ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಣಿ ಶಾಶ್ವತಿ ಶಾಶ್ವತೈಶ್ವರ್ಯ ಶರ್ಮದಾ ಶಂಭು ಮೋಹಿನಿ ಅಂತ ಈ ದೇವಿಯ ಒಂದು ಲಲಿತೆಯಲ್ಲಿ ಸ್ತುತಿಯನ್ನು ಮಾಡ್ತಾರೆ। ಈ ಭಗವತಿಯ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮನುಷ್ಯನಿಗೆ ನವಗ್ರಹಗಳಿಂದ ಒದಗಬಹುದಾದಂತಹ ಸಮಸ್ತ ಬಾಧೆಗಳನ್ನು ನಿವಾರಣೆ ಮಾಡುವಂತಹ, ಶನಿ ಬಾಧೆಯನ್ನು ನಿವಾರಣೆ ಮಾಡುವಂತಹ, ಮತ್ತೆ ಯಾರಿಗೆಲ್ಲ ಸಾಲ ಬಾಧೆ ಇರುತ್ತೆ ಆ ಸಾಲ ಬಾಧೆಗಳಿಂದ ಪರಿಹಾರ ಮಾಡುವಂತಹ ಒಂದು ದಿವ್ಯ ಕ್ಷೇತ್ರವಾಗಿದೆ ಇದು। ಈ ದಿವ್ಯ ಕ್ಷೇತ್ರದಲ್ಲಿ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರುಂಬಲಿ ಮಾಲಾ, ಈ ಕರುಂಬಲಿ ಮಾಲಾ ತಮಿಳುನಾಡಿನೆಲ್ಲ ಸುಪ್ರಸಿದ್ಧವಾಗ್ತಾ ಇದೆ ಈಗೆಲ್ಲ। ಈ ಒಂದು ಮಾಲೆಯನ್ನ ಈ ಒಂದು ಕ್ಷೇತ್ರದಲ್ಲಿ ದೇವಿಯ ಒಂದು ಸಮೀಪದಲ್ಲಿ ಇಟ್ಟು ನಾವು ಪಂಚಮಿಯ ದಿವಸ ವಿಶೇಷವಾದಂತಹ ಮಂತ್ರಗಳಿಂದ ಅದಕ್ಕೆ ಆರಾಧನೆಯನ್ನು ಮಾಡಿ ನಿಮಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ನೋಡಿ। ಇದು ಭಗವತಿಗೆ ಸಂಬಂಧಪಟ್ಟಂತಹ ಶ್ರೀ ಕರುಂಬುಲಿ ಮಾಲಾ। ಈ ಕರುಂಬುಲಿ ಮಾಲಾ ಜೊತೆಗೆ ಇದನ್ನ ಬ್ರಾಸ್ಲೆಟ್ ಕೂಡ ಸಿಕ್ಕುತ್ತೆ। ಈ ಮಾಲೆಯನ್ನ ಪುರುಷರು, ಸ್ತ್ರೀಯರು, ವೃದ್ಧರು, ಬಾಲರು, ಬಾಲಕಿಯರು ಯಾರು ಬೇಕಾದರೂ ಧಾರಣೆ ಮಾಡಬಹುದು। ಇದಕ್ಕೆ ಇಂಥ ಜಾತಿ ಧರ್ಮ ವಯೋಮಿತಿಯ ಒಂದು ಇದೇನಿಲ್ಲ, ಯಾರು ಬೇಕಾದರೂ ಈ ಒಂದು ಮಾಲೆಯನ್ನ ಧಾರಣೆ ಮಾಡಬಹುದು। ಇದ್ರ ಜೊತೆಗೆ ಈ ಒಂದು ಬ್ರಾಸ್ಲೆಟ್ ಕೂಡ ಒಂದು ಈ ಅವೈಲಬಿಲಿಟಿ ಇದೆ। ಇದನ್ನ ಹಾಕೊಳ್ಳೋದ್ರಿಂದ ನಮಗೇನು ಉಪಯೋಗ ಅಂತ ಕೇಳಬಹುದು। ಇದು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನವಗ್ರಹಗಳಲ್ಲಿ ವಿಶೇಷವಾಗಿ ಶನಿ ಗ್ರಹ ಎಲ್ರಿಗೂ ಗೊತ್ತಿರುವಂಥದ್ದೇ, ಆ ಗ್ರಹದ ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ನಮಗೆ ಕಷ್ಟ ಕಾರ್ಪಣ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ, ಗಂಡ ಹೆಂಡತಿ ಮಕ್ಕಳು ಎಲ್ಲ ದೂರ ಆಗುವಂತಹ ಆಗುತ್ತೆ, ನಮ್ಮ ಆತ್ಮೀಯರೇ ನಮ್ಮ ಮೇಲೆ ವಿರುದ್ಧವಾಗುವಂತಹ ಒಂದು ಸನ್ನಿವೇಶ ಪ್ರಾಪ್ತಿಯಾಗುತ್ತೆ, ಮತ್ತೆ ಕಷ್ಟಗಳಿಗೆ ಕಾರಣ ಶನಿ ಮಹಾತ್ಮ, ಈ ರೀತಿ ದುಃಖಗಳಿಗೆ ಕಾರಣ ಶನಿ ಮಹಾತ್ಮ, ಋಣ ಸಾಲಕ್ಕೆ ಕಾರಣ ಶನಿ ಮಹಾತ್ಮ, ರೋಗಗಳಿಗೆ ಕಾರಣ ಶನಿ ಮಹಾತ್ಮ ಆಗಿರ್ತಾರೆ। ಇಂಥ ಶನಿಯ ದೋಷವನ್ನು ಪರಿಹಾರ ಮಾಡಿ ಜಾತಕದಲ್ಲಿ ಇರುವಂತಹ ಶನಿ ದೋಷ ಆಗಬಹುದು, ಗ್ರಹ ದೋಷ ಆಗಿರಬಹುದು, ಯಾವುದೇ ರೀತಿಯಾದಂತಹ ದೋಷಗಳನ್ನ ಪರಿಹಾರ ಮಾಡುವಂಥದ್ದೇ ಈ ಒಂದು ಮಾಲೆ। ಇದನ್ನ ಮಾಡಿರೋದು ಯಾವುದರಿಂದ ಅಂತಂದ್ರೆ ಶಮಿ ಗಿಡ, ಅಂದ್ರೆ ಈ ಒಂದು ನಾವು ದಸರಾ 10ನೇ ದಿವಸ ಶಮಿ ಗಿಡಕ್ಕೆ ಪೂಜೆಯನ್ನು ಮಾಡ್ತೀವಿ। ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಶಮಿ ಶಮೀತೆ ಪಾಪಂ ಶಮಿ ಶತ್ರು ವಿನಾಶನಂ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶನಂ ಅಂತ ಇದಕ್ಕೊಂದು ಶ್ಲೋಕ ಹೇಳುತ್ತೆ। ಅಂದ್ರೆ ಯಾರಿಗೆಲ್ಲ ಪ್ರಪಂಚದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಶತ್ರುಗಳು ಇದ್ದೇ ಇರ್ತಾರೆ, ಅಜಾತ ಶತ್ರುಗಳು ಕೆಲವು ಜನ ಇರ್ತಾರೆ। ಇಂಥ ಶತ್ರುಗಳು ನಮ್ಮ ಮೇಲೆ ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳನ್ನ ಮಾಡ್ತಾ ಇರ್ತಾರೆ। ಈ ಪ್ರಯೋಗಗಳನ್ನು ಮಾಡೋದ್ರಿಂದ ಏನಾಗುತ್ತೆ, ಒಬ್ಬರಿಗೆ ಅವರ ಒಂದು ಜೀವನವನ್ನೇ ಹಾಳು ಮಾಡುವಂತಹ ಸ್ಥಿತಿ ಉಂಟಾಗುತ್ತೆ। ಈ ರೀತಿ ಇದ್ದಾಗ ಈ ಒಂದು ಕರುಂಗುಲಿ ಮಾಲೆಯನ್ನ, ಅಂದ್ರೆ ಶಮಿ ಗಿಡದಿಂದ ಮಾಡಿರುವಂತಹ ಈ ಮಾಲೆಯನ್ನ ವಿಶೇಷವಾಗಿ ನಾವು ಧಾರಣೆ ಮಾಡಿದ್ದೆ ಆಯಿತು ಅಂತಂದ್ರೆ ಈ ದೋಷಗಳಿಂದ ಪರಿಹಾರ ಆಗುತ್ತೆ। ಅಲ್ಲದೆ ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಎಲ್ರಿಗೂ ಕೂಡ ಶುಗರ್ ವ್ಯಾಧಿಗಳು ಹೆಚ್ಚಾಗಿ ಬರ್ತಾ ಇದೆ, ಮಧುಮೇಹ, ಈ ಮಧುಮೇಹವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದಾಗಿದೆ। ನರ ದೌರ್ಬಲ್ಯವನ್ನ ಪರಿಹಾರ ಮಾಡಿಸುತ್ತೆ, ಮತ್ತೆ ಐಶ್ವರ್ಯವನ್ನ ವೃದ್ಧಿ ಮಾಡುವಂತಹ ಈ ಕರುಂಗುಲಿ ಮಾಲೆ ವಿಶೇಷವಾಗಿ ವಾರಾಹಿ ಸನ್ನಿಧಾನದಲ್ಲಿ ನಾವು ಇಟ್ಟು ಪೂಜೆ ಮಾಡ್ತೀವಿ। ಈ ವಾರಾಹಿ ಸನ್ನಿಧಾನದಲ್ಲಿ ಏನಕ್ಕೆ ಇಡಬೇಕು ಅಂತಂದಾಗ ಈ ದೇವಿ ಒಂದು ದಂಡನಾಯಕಿ ಅಂತ ಹೆಸರು, ದಂಡನಾಥ ಪುರಸ್ಕೃತ ಜ್ವಾಲಾಮಾಲಿಕಾಶಿತ ವನ್ಯಪ್ರಾಕಾರ ಮಧ್ಯಗ ಅಂತ। ಅಂದ್ರೆ ಯಾರಾದರೂ ಆಗಲಿ ನಮ್ಮ ಮೇಲೆ ದಂಡೆತ್ತಿ ಬಂದಾಗ ನಮ್ಮನ್ನ ಸಂರಕ್ಷಣೆ ಮಾಡುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಈ ಒಂದು ವಾರಾಹಿ ಹತ್ರ ಇರುತ್ತೆ। ಹಾಗಾಗಿ ಈ ತಾಯಿ ಕೂಡ ಪಾತಾಳದಲ್ಲಿ ವಾಸವಾಗಿದ್ದಾಳೆ। ಪಾತಾಳದಲ್ಲಿ ಏನಕ್ಕೆ ವಾಸವಾಗಿದ್ದಾಳೆ ಅಂತ ಹೇಳಿದ್ರೆ ಈಕೆ ಭೂಮಿಗೆ ಸಂಬಂಧಪಟ್ಟ ದೇವತೆಯಾಗಿದ್ದಾಳೆ।
ಭೂಮಿ ಅಂದರೆ ಪಾತಾಳಕ್ಕೆ ಸಂಬಂಧಪಟ್ಟ ದೇವತೆ ಆಗಿರುವುದರಿಂದ ಪಾತಾಳದಿಂದ ಭೂಮಿಯಿಂದ ಬರುವಂತಹ ಚೈತನ್ಯವನ್ನ ಮನುಷ್ಯರಿಗೆಲ್ಲರಿಗೂ ಕೂಡ ಹರಡ್ತಾಳೆ. ಭೂಮಿಯಿಂದ ಬರುವಂತಹ ಚೈತನ್ಯದಿಂದ ನಮಗೇನಾಗುತ್ತೆ, ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ಭೂಮಿ ವೃದ್ಧಿ ಆಗುತ್ತೆ, ಕೋರ್ಟ್ ಕೇಸ್ ಆಗಬಹುದು, ಸಾಲ ಬಾಧೆ ಆಗಬಹುದು, ಮತ್ತೆ ಪ್ರಪಂಚದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಮನೆ ಕಟ್ಟುವಂತ ಆಸೆ ಇರುತ್ತೆ. ಯಾರಿಗೆ ದುಡ್ಡಿದ್ದು ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಮನೆ ಇದ್ದು ಸಾಲ ಸಿಗ್ತಾ ಇಲ್ಲ, ಈ ರೀತಿಯಾದಂತಹ ಮನೆಗೆ ಸಂಬಂಧಪಟ್ಟ ಯಾವುದೇ ರೀತಿಯಾದಂತಹ ದೋಷ ಇದ್ರೂ ನೀವು ಒಮ್ಮೆ ಬಂದು ಭಗವತಿಯ ದರ್ಶನ ಮಾಡಿ, ಜೊತೆಯಲ್ಲಿ ಈ ಒಂದು ಕರಾಂಗುಲಿ ಮಾಲೆ ಮತ್ತು ಬ್ರಾಸ್ಲೆಟ್ ಅನ್ನ ತಾವು ಧಾರಣೆ ಮಾಡೋದ್ರಿಂದ ನಿಮಗೆ ವಿಶೇಷವಾದಂತಹ ಶಕ್ತಿ ಸಂಪತ್ತುಗಳು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನಮಸ್ಕಾರ.